ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಗುರುವಾರ. ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಗಳ ಫಲಾಫಲಗಳೇನು, ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು ಅನ್ನೋದನ್ನು ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಗುರುವಾರ ಈ ದಿನದ ವಿಶೇಷತೆಯನ್ನ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶರತೌ ವಾಚನ್ನ ಸದ್ದತಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ಪಂಚಮಿ ತಿಥಿ ಇದೆ. ಶತಭಿಷ ನಕ್ಷತ್ರ ಈ ದಿವಸ. ತುಳುವ ಷಷ್ಠಿ ಅಂತಲೂ ಈ ದಿವಸ ಕರೀತಾರೆ. ಷಷ್ಠಿ ನಾಳೆ ಇದೆ, ಆದರೆ ಈ ಹೊತ್ತು ನಾವು ಈ ಷಷ್ಠಿಯ ಆಚರಣೆ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಇತ್ಯಾದಿಗಳನ್ನು ಕಾಣ್ತೀವಿ. ಅದರಲ್ಲೂ ನಮ್ಮ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ತುಂಬ ವಿಶಿಷ್ಟವಾದ ಕ್ಷೇತ್ರ. ನಮ್ಮಲ್ಲಿ ಈ ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಇದೆಯಲ್ಲ, ಆ ರೀತಿಯಲ್ಲಿ ಸುಬ್ರಹ್ಮಣ್ಯಂಗೂ ಇದೆ. ಆದಿ ಸುಬ್ರಹ್ಮಣ್ಯ ಕ್ಷೇತ್ರ ಅಂತ ಕೊಕ್ಕೆ ಸುಬ್ರಹ್ಮಣ್ಯವನ್ನು, ಮಧ್ಯ ಸುಬ್ರಹ್ಮಣ್ಯ ಕ್ಷೇತ್ರ ಅಂತ ನಮ್ಮ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರವನ್ನು, ಅಂತ್ಯ ಸುಬ್ರಹ್ಮಣ್ಯ ಕ್ಷೇತ್ರ ಅಂತ ನಮ್ಮ ನಾಗಲಮಡಿಕೆಯ ಪಾವಗಡ ತಾಲೂಕಿನಲ್ಲಿರ್ತಕ್ಕಂಥ ನಾಗಲಮಡಿಕೆಯ ಆ ನಾಗಕ್ಷೇತ್ರವನ್ನು ಕರೀತಾರೆ. ಬಹಳ ವಿಶಿಷ್ಟವಾದವು ಈ ಮೂರು ಕ್ಷೇತ್ರಗಳು ನಾಗ ಸನ್ನಿಧಾನಗಳು. ಈ ಘಾಟಿ ಸುಬ್ರಹ್ಮಣ್ಯದಲ್ಲಂತೂ ತುಂಬ ವಿಶೇಷವಾದ ಒಂದು ಕ್ಷೇತ್ರ. ಅದು ಸುಬ್ರಹ್ಮಣ್ಯ ಹಾಗೂ ನರಸಿಂಹಸ್ವಾಮಿ ಎರಡು ಒಟ್ಟಿಗೆ ಇರತಕ್ಕಂಥ ಒಂದು ವಿಶಿಷ್ಟ ಕ್ಷೇತ್ರ. ಕಥೆ ಪ್ರಕಾರ ನಮಗೆ ಗೊತ್ತಿರೋ ಹಾಗೆ ಎಲ್ಲರಿಗೂ ಅಲ್ಲಿ ಹೋದಂಥ ಭಕ್ತಾದಿಗಳಿಗೆಲ್ಲ ತಿಳಿವಿರ್ತಕ್ಕಂಥದ್ದೇ ಕಥೆ. ಅದು ಸುಬ್ರಹ್ಮಣ್ಯ ಸ್ವಾಮಿ ಸರ್ಪದ ಆಕೃತಿಯನ್ನು ತಾಳಿ ಅನುಷ್ಠಾನವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಗರುಡ ಬಂದು ಆ ಸರ್ಪವನ್ನು ಕೀಟಲೆ ಮಾಡುತ್ತೆ. ಹಾಗಾಗಿ ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾನೆ ಈ ಸುಬ್ರಹ್ಮಣ್ಯ ಸ್ವಾಮಿ. ಅದು ಯಾಕೆ ಸರ್ಪರೂಪ ತಾಳಿದ್ದು ಅಂತಂದರೆ, ಇನ್ನೂ ಒಂದು ಕಥೆ ಪ್ರಕಾರ ಚತುರ್ಮುಖ ಬ್ರಹ್ಮನಿಗೆ ಓಂಕಾರವನ್ನು ಉಪದೇಶ ಮಾಡುವಂತ ಕೇಳ್ತಾನೆ ಸುಬ್ರಹ್ಮಣ್ಯ ಸ್ವಾಮಿ. ನಾನು ಹಿಂದೆ ಒಂದು ಸಲ ಹೇಳಿದ್ದೆ ಈ ಕಥೆಯನ್ನು ನಿಮ್ಮ ಬಳಿ. ಓಂಕಾರದ ಉಪದೇಶವನ್ನು ಮಾಡುವಂದಾಗ ಬ್ರಹ್ಮನಿಗೆ 4 ಮುಖಗಳಲ್ವಾ, 4,000 ಉಪದೇಶವನ್ನು ಕೊಡ್ತಾನೆ. ಆದರೆ ಅದು ಸರಿ ಇಲ್ಲ ಅಂತ ಸುಬ್ರಹ್ಮಣ್ಯ ಸ್ವಾಮಿಗೆ ಅನಿಸುತ್ತೆ. ಹಾಗಾಗಿ ಬ್ರಹ್ಮನ ಬಳಿ ಜಗಳ ಮಾಡಿಕೊಳ್ತಾನೆ. ಆ ಜಗಳದ ನಿಮಿತ್ತವಾಗಿ ಏನೋ ಗಲಾಟೆಯಾಗಿ ಕೊನೆಗೆ ಸುಬ್ರಹ್ಮಣ್ಯಂಗೆ ಶಪಿಸಿ ಅದರ ನಿರ್ಮೂಲನೆಗಾಗಿ ಬ್ರಹ್ಮನಿಗೆ ಬೈದರೆ ಬ್ರಹ್ಮಹತ್ಯಾ ದೋಷ ಇದೆಲ್ಲ ದೊಡ್ಡದಲ್ವ, ಹೀಗಾಗಿ ನಿಂದಾದೋಷವೂ ದೊಡ್ಡದೆ. ಹೀಗಾಗಿ ಅದನ್ನು ಕಳೆದುಕೊಳ್ಳಲಿಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಈ ಕ್ಷೇತ್ರಕ್ಕೆ ಬಂದು ತಪಸ್ಸನ್ನು ಮಾಡ್ತಾ ಇದ್ದ. ಆಗ ಈ ಸರ್ಪರೂಪದಲ್ಲಿ ಬಂದ. ಆಗ ಸರ್ಪಕ್ಕೆ ಗರುಡನಿಗೆ ದ್ವೇಷ ಇದೆಯಲ್ಲ, ಹಾಗಾಗಿ ಗರುಡ ಬಂದು ಸರ್ಪವನ್ನು ಅದ್ರ ಜೊತೆಗೆ ಜಗಳಕ್ಕೆ ನಿಂತುಕೊಳ್ತು. ಆಗ ಮತ್ತೆ ವಿಷ್ಣುವನ್ನು ಪ್ರಾರ್ಥನೆ ಮಾಡಿ ನನ್ನನ್ನು ರಕ್ಷಣೆ ಮಾಡು, ನಾನು ಯಾವುದೋ ಒಂದು ತಪಸ್ಸಿನಲ್ಲಿದ್ದೀನಿ ಅಂತ ಕೇಳಿದ್ದಕ್ಕೆ, ಯೋಚನೆ ಮಾಡಬೇಡ, ನೀನು ಬೆಂಗಾವಲಾಗಿರ್ತೀನಿ ಅಂತ ಹೇಳಿ ಸರ್ಪದ ಸುಬ್ರಹ್ಮಣ್ಯ ಸ್ವಾಮಿಯ ಹಿಂದಿನ ಆ ಶಿಲೆ ಆಗಿರೋ ಉದ್ಭವ ಶಿಲೆ, ಅದು ಉದ್ಭವ ಮೂರ್ತಿ, ಅದರಲ್ಲಿ ನಮ್ಮ ಪೂರ್ವಾಭಿಮುಖವಾಗಿ ಸುಬ್ರಹ್ಮಣ್ಯನನ್ನು, ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ನರಸಿಂಹನನ್ನು ಕಾಣ್ತೀವಿ. ಒಂದೇ ಶಿಲೆಯಲ್ಲಿ 2 ದೇವತೆಗಳು. ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಂಗಾವಲಾಗಿ ನರಸಿಂಹ ನಿಂತಿದ್ದಾನೆ ಅಂತ. ಈ ರೀತಿಯ ಒಂದು ವಿಶಿಷ್ಟ ಕ್ಷೇತ್ರವಾಗಿದೆ. ಅದನ್ನು ಘೋರ್ಪಡೆ ಸಂಸ್ಥಾನದವರು, ನಮ್ಮ ಮ್ಯಾಂಗನೀಸ್ ಏನು ಐರನ್ ಓರ್ ಇದೆಯಲ್ಲ, ಅದನ್ನು ಸಂಸ್ಥೆ ನಿರ್ದೇಶಕರು, ವ್ಯವಸ್ಥಾಪಕರು ಅವರು, ಘೋರ್ಪಡೆಯವರು, ಅವರು ಕನಸಿನಲ್ಲಿ ಬಂದು ಈ ಸುಬ್ರಹ್ಮಣ್ಯ ಸ್ವಾಮಿಯ ಏನು ಆ ಕ್ಷೇತ್ರದ ಮರುಸ್ಥಾಪನೆ, ಪುನರುತ್ಥಾನ ಮತ್ತು ಜೀರ್ಣೋದ್ಧಾರ ಇತ್ಯಾದಿ ಆಯಿತು ಅನ್ನೋದೆಲ್ಲ ನಾವು ಇತಿಹಾಸದಲ್ಲಿ ಕಾಣ್ತೀವಿ, ಅದರಲ್ಲಿ ಕಥೆ ಪ್ರಕಾರ. ಆದರೆ ಅದು ಏನು ವಿಶೇಷ ಅಂತಂದರೆ, ಸುಬ್ರಹ್ಮಣ್ಯ ಒಂದು ಅನುಷ್ಠಾನ, ಯಾವುದೋ ಒಂದು ಕೆಲಸಕ್ಕೆ ನಾವು ತೊಡಗಿರ್ತೀವಿ. ಆ ತೊಡಗಿದ್ದಾಗ ಪದೇ ನಮಗೆ ವಿಘ್ನಗಳಾಗ್ತಾಯಿದೆ, ತೊಡಕುಗಳಾಗ್ತಾಯಿದೆ ಅಂದ ಸಂದರ್ಭದಲ್ಲಿ ನಮಗಲ್ಲಿ ನರಸಿಂಹನ ಕೃಪೆಯಾಗುತ್ತೆ. ಅನುಷ್ಠಾನ ಮಾಡುವ
ಒಂದು ಕಾರ್ಯದಲ್ಲಿ ನಾವು ಹೇಗೆ ಮಗ್ನರಾಗಬೇಕು ಅನ್ನೋದಕ್ಕೆ ಸುಬ್ರಹ್ಮಣ್ಯನ ಅನುಗ್ರಹ. ಆ ಕಾರ್ಯಗಳಿಗೇನಾದರೂ ವಿಘ್ನಗಳು ಬರ್ತಾಯಿದ್ರೆ, ತೊಡಕು ಬರ್ತಾಯಿದ್ರೆ, ಇನ್ಯಾರ್ದೋ ಕಿರಿಕಿರಿ ಬರ್ತಾಯಿದ್ರೆ, ಇನ್ಯಾರೋ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂದರೆ ನರಸಿಂಹನ ಕೃಪೆ. ಹೀಗೆ ಕಾರ್ಯ ಕೌಶಲ್ಯಕ್ಕೆ ಬೇಕಾಗಿರತಕ್ಕಂಥ ಪ್ರಜ್ಞಾ ಕೌಶಲ್ಯವನ್ನು ಮತ್ತು ಆ ಕೆಲಸ ಸಾಂಗವಾಗಿ ಸಾಗಲಿಕ್ಕೆ, ಗುರಿ ಮುಟ್ಟಲಿಕ್ಕೆ ಬೇಕಾಗಿರತಕ್ಕಂಥ ಅನುಗ್ರಹ ಶಕ್ತಿ ಎರಡನ್ನೂ ನಾವು ಅಲ್ಲಿ ಪಡೆದು ಬಿಡ್ತೀವಿ. ಆ ಕ್ಷೇತ್ರಕ್ಕೆ ಇನ್ಯಾವುದೋ ಕುಜದೋಷ ಇದೆ, ರಾಹುದೋಷ ಇದೆ, ಮತ್ತೊಂದು ಹೌದು, ಅವುಗಳು ಕೂಡ ಯಾವುದೋ ಒಂದು ವಿವಾಹದ ಸಂದರ್ಭದಲ್ಲಿ ಅಥವಾ ಇನ್ಯಾವುದೋ ಸಂತಾನ, ಇಂತಹ ಒಂದು ಅಪೇಕ್ಷೆ ಮನುಷ್ಯನಿಗೆ ಸರಳವಾಗಿರತಕ್ಕಂಥ ಅಪೇಕ್ಷೆಗಳು. ಮನುಷ್ಯನ ಬಯಕೆಗಳೇ ಇಷ್ಟೇ ಅಲ್ವಾ? ಇಲ್ಲೇ ಯಾವುದೋ ಒಂದು ಉದ್ಯೋಗ, ಇಲ್ಲಿ ಯಾವುದೋ ಒಂದು ಸಂತಾನ, ಇನ್ನೇನೋ ಒಂದು ಆರೋಗ್ಯ, ಹೀಗಿರುತ್ತೆ ನಮಗೆ. ಮನುಷ್ಯನಿಗೆ ಬೇಕಿದೆಲ್ಲ ಅಲ್ವಾ? ಸಹಜವಾಗಿ ಅವನ ಬಯಕೆಗಳೇನೋ ಅವುಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಭಗವಂತನ ಬಳಿಗೆ ಹೋಗ್ತಕ್ಕಂಥದ್ದು. ಆದರೆ ಇದರ ಸಾರ ನಾವು ಅರ್ಥ ಮಾಡ್ಕೋಬೇಕು. ನೀವು ಯಾವುದೇ ಕೆಲಸ ಕೈ ಹಾಕಿ ಆ ಕೆಲಸದಲ್ಲಿ ಕೌಶಲ್ಯಪೂರ್ಣವಾದ ಗುರಿಯನ್ನು ತಲುಪಲಿಕ್ಕೆ ಇಲ್ಲಿ ಸುಬ್ರಹ್ಮಣ್ಯ ಹಾಗೂ ನರಸಿಂಹನ ಕೃಪೆ ಇರತಕ್ಕಂಥದ್ದು. ಈ ದೃಷ್ಟಿಯಲ್ಲಿ ನೀವು ಹೋಗಿ ದರ್ಶನ ಮಾಡಿದ್ರೆ ನಿಮ್ಮ ಯಾವುದೇ ಕಾರ್ಯಗಳಿಗೆ ಅಲ್ಲಿ ಭಗವತ್ ಕೃಪೆ ಉಂಟಾಗುತ್ತೆ. ಅಂಥ ಕ್ಷೇತ್ರದಲ್ಲಿ ದಿವಸ ರಥೋತ್ಸವ, ಜಾತ್ರೋತ್ಸವ ಬಹಳ ವೈಭವವಾಗಿ ನಡೆಯುತ್ತೆ, ನೆರವೇರುತ್ತೆ. ಸಾಧ್ಯವಾದರೆ ಹೋಗಿ ದರ್ಶನ ಯಾವ ರೀತಿಯಲ್ಲಿ ನಮ್ಮ ಸೇವೆ ಅಲ್ಲಿಗೆ ಸಲ್ಲಿಸ್ಕೊಳ್ಬಹುದು ಆ ರೀತಿಯಲ್ಲಿ ಪ್ರಯತ್ನ ಮಾಡಿ. ಅದರ ಸ್ಮರಣೆಯೂ ಆಗುತ್ತೆ. ಇಲ್ಲೇ ಕೂತಲ್ಲೇ ನಾನು ಇಷ್ಟು ಹೊತ್ತು ಆ ಸುಬ್ರಹ್ಮಣ್ಯ ಹಾಗೂ ನರಸಿಂಹ ಸ್ವಾಮಿಗಳನ್ನೇ ಕಣ್ಮನಗಳಲ್ಲೆಲ್ಲ ತಂದುಕೊಂಡು ವಾಚ ರೂಪದಲ್ಲಿ ಇಷ್ಟೊತ್ತು ಮಾತಾಡಿದ್ದೆಲ್ಲ ಆತನಿಗೆ ಸಮರ್ಪಣೆ ಮಾಡಿದ ಮಂತ್ರಗಳು ಅಂತ ಭಾವಿಸಿ ನಮಸ್ಕಾರ ಮಾಡ್ತಾ ಇದ್ದೀನಿ. ತಾವೂ ಹಾಗೆ ಭಕ್ತಿಯಿಂದ ಎಲ್ಲಿ ಕೂತಲ್ಲಿ ಮಾಡಬಹುದಲ್ವ ಭಗವತ್ ಸ್ಮರಣೆಗೆ. ಎಷ್ಟೋ ಜನರಿಗೆ ಪಾಪ ಅಯ್ಯೋ ಅಲ್ಲಿ ಜನಸಂದಳಿ ಮತ್ತೊಂದು ಆಗಲ್ಲ, ಈ ಥರದ ಮನಸ್ಥಿತಿನೂ ಇರುತ್ತೆ. ಎಷ್ಟೋ ಜನ ಹೌದಪ್ಪ ಹಾಗೆ ನೋಡಿ, ಒಂದು ಬಿಡಿ ಬಿಡಿ ಹೂವಿನ ಎಳೆಗಳನ್ನು ಎತ್ತಿಡೋದಕ್ಕೂ ಒಂದು ಬಲವಾಗಿ ಒತ್ತಡದಿಂದ ಕಟ್ಟಿದಂಥ ಹೂವಿನ ಮಾಲೆಗೂ ವ್ಯತ್ಯಾಸವಿರುತ್ತಲ್ವ. ಅಲ್ಲೆಲ್ಲ ಜಾತ್ರೋತ್ಸವ ಆಗ್ತಾಯಿದೆ ಅಂತಂದರೆ ಅದು ಒಂದು ಹೂವಿನ ಬೃಹದ್ ಹಾರ ಅಲ್ಲ. ಆ ಹಾರ ಸಮರ್ಪಣೆ ಮಾಡಿದ್ರೆ ಅವನ ಅಲಂಕಾರಯುತವಾಗಿ ಚೆನ್ನಾಗಿ ಕಂಗೊಳಿಸ್ತಾನೆ. ಬಿಡಿ ಬಿಡಿ ಹೂ ಹೀಗೆ ಹೆರಚಿದ್ರೆ ಅದರಲ್ಲಿ ಅಲಂಕಾರ ಏನೂ ಇರಲ್ಲ. ಹಾಗೆ ಬಿಡಿ ಹೂ ಅಷ್ಟೇ ಅದು. ಹೀಗೆ ನಾನು ಈಗ ಬಿಡಿ ಹೂವಾಗಿ ನಮಸ್ಕಾರ ಮಾಡಿದ್ದೀನಿ. ಸಾಧ್ಯವಾದರೂ ಹೋಗಿ ಹೂವಿನ ಹಾರ ಹಾಗೋರು, ಆಸಕ್ತಿ ಇರೋರು ಹೋದರೆ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹ ಖಂಡಿತ ನಿಶ್ಚಯವಾಗಿ ಉಂಟಾಗುತ್ತೆ. ಪ್ರಯತ್ನ ಮಾಡಿ. ಸರಿ ಶಾಸ್ತ್ರಿಗಳೇ, ನಮಗೇನಾದರೂ ಕಾರ್ಯವಿಘ್ನಗಳಿದ್ರೆ ಅದನ್ನು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸೋದ್ರಿಂದ ಪರಿಹಾರವಾಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಜೊತೆಗೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಇತಿಹಾಸವನ್ನು ಕೂಡ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಈಗ ವೀಕ್ಷಕರು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ಮೊದಲನೇ ಸಂದೇಶವನ್ನ ಭಟ್ಕಳದಿಂದ ವಿನಾಯಕ್ ಅವರು ಕಳಿಸಿದ್ದಾರೆ. ವಿನಾಯಕ್ ಅವರ ಜನ್ಮ ದಿನಾಂಕ 20/10/2001. ಹುಟ್ಟಿದ ಸಮಯ ಮಧ್ಯರಾತ್ರಿ 1:16. ಸ್ವಂತ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀವಿ, ಅದು ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಿನಾಯಕ್ ಅವರ ಪ್ರಶ್ನೆ ಸ್ವಂತ ಮನೆ ಕಟ್ಟಬೇಕು ಅಂತಿದ್ದಾರೆ, ಯಾವಾಗ ಆಗುತ್ತೆ ಅಂತಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕರ್ಕಟಕ ಲಗ್ನ. ಲಗ್ನದಿಂದ ಚತುರ್ಥಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಬಲಹೀನ ನೀಚ ಸ್ಥಾನದಲ್ಲಿದ್ದಾನೆ. ರವಿ ಕೂಡ ನೀಚನಾಗಿದ್ದಾನೆ ಚತುರ್ಥ ಸ್ಥಾನದಲ್ಲಿ. ಇವೆರಡೂ ತೋಡಕ್ಕೆ ಸ್ವಲ್ಪ ಪ್ರಸ್ತುತ ನಿಮಗೆ ಕೇತು ದಶೆಯಲ್ಲಿ ಈಗ ನಡೀತಾ ಇರ್ತಕ್ಕಂಥದ್ದು ಶುಕ್ರ ಭಕ್ತಿ ನಡೀತಾ ಇದೆ. ಮುಂದೆ ರವಿ ಪ್ರಾರಂಭವಾಗುತ್ತೆ ಮುಂದಿನ ನವಂಬರ್ವರೆಗೆ. ನೋಡಿ, ನಿಮ್ಮ ಜಾತಕದಲ್ಲಿ ತುಂಬ ಬಲ ಇರೋದು ಒಂದು ಚತುರ್ಥ ಅಧಿಪತಿಯ ಬಲವನ್ನು ನೋಡ್ಕೋಬೇಕು. ಇಲ್ಲ ಭೂಮಿ ಬಲವನ್ನು ಕೊಡ್ತಕ್ಕಂಥ ಭೂಮಿಕಾರಕನಾಗಿರ್ತಕ್ಕಂಥ ಬುಧ ಅಥವಾ ಕುಜ, ಇವೆರಡು ಗ್ರಹಗಳ ಬಲ ಇರಬೇಕು. ಅವೆರಡು ಇದೆ ನಿಮಗೆ ಜಾತಕದಲ್ಲಿ, ಸಂಶಯ ಇಲ್ಲ. ಅದು ಯಾವಾಗ ನಿಮಗೆ ಬಲ ಬರುತ್ತೆ ಅದರದ್ದು ಸಂಪೂರ್ಣವಾಗಿದೆ 2027 ಜೂನ್ ನಂತರದಲ್ಲಿ ನಿಮಗೆ ಅವಕಾಶ ಇದೆ. ಹೀಗಾಗಿ ಈಗ ಬೇಡ, 2027 ಜೂನ್, ಮುಂದಿನ ವರ್ಷವೂ ಅಲ್ಲ, ಅದರ ಮುಂದಿನ ವರ್ಷ ಜೂನ್ ನಂತರದಲ್ಲಿ ಕುಜನ ಕಾಲ ಪ್ರಾರಂಭವಾಗುತ್ತೆ. ಆಗ ಸುಲಭವಾಗಿ ನೀವು ಮನೆ ಕಟ್ಟೋ ಸಾಧ್ಯತೆ ಇದೆ. ಇವರೇ ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನ ಬೆಂಗಳೂರಿನಿಂದ ರಘು ಅವರು ಕಳಿಸಿದ್ದಾರೆ. ರಘು ಅವರ ಜನ್ಮ ದಿನಾಂಕ 23/3/1992. ಹುಟ್ಟಿದ ಸಮಯ ಬೆಳಗ್ಗೆ 11:45. ರಘು ಅವರ ಪ್ರಶ್ನೆ ಕೂಡ ಸ್ವಂತ ಮನೆ ಕಟ್ಟಬೇಕು ಅಂತ ಇದೆ, ಅದು ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ. ರಘು ಅವರ ಪ್ರಶ್ನೆ ಅದು ಕೂಡ ಗೃಹಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ತಮ್ಮದು
ಮಿಥುನ ಲಗ್ನ, ಲಗ್ನದಿಂದ ಚತುರ್ಥಾಧಿಪತಿ ಬುಧ ಅವನು ನೀಚನಾಗಿದ್ದಾನೆ. ಚಂದ್ರನಿಂದ ಗಮನಿಸ್ಕೊಂಡ್ರೆ ಚತುರ್ಥಾಧಿಪತಿ ಶನೈಶ್ಚರ ಬಲಿಷ್ಠನಾಗಿದ್ದಾನೆ, ಶುಕ್ರನೂ ಚೆನ್ನಾಗಿದ್ದಾನೆ. ಅಲ್ಲಿ ವಸ್ತುತಃ ಚತುರ್ಥ ಸ್ಥಾನದ ಚಂದ್ರನಿಂದ ಗಮನಿಸ್ಕೊಳ್ಳಿ ಅಥವಾ ಲಗ್ನದಿಂದಲಾದರೂ ಗಮನಿಸಿಕೊಳ್ಳಿ, ಚತುರ್ಥಾಧಿಪತಿ ಕಾಲ ಬಂದಾಗ ಇದು ಏನು ಈ ರೀತಿಯ ಶುಭ ಫಲಗಳನ್ನು ಕಾಣಬಹುದು ಅಂತ. ಅಲ್ಲಿ ಕ್ಷೇತ್ರಗೃಹಂ ನೂತನಮರ್ಥಸಿದ್ಧಿಂ ಸ್ಥಾನ ಪ್ರಶಸ್ತಂ ಸುಖೇಶದಾಯೇ ಬಂಧೂಪಕಾರಂ ಕೃಷಿಕರ್ಮ ಸಿದ್ಧಿಂ ಸ್ತ್ರೀಸಂಗಮಂ ವಾಹನಲಾಭಮೇತಿ ಕ್ಷೇತ್ರಗೃಹಂ ನೂತನಮರ್ಥಸಿದ್ಧಿಂ ಸ್ಥಾನ ಪ್ರಶಸ್ತಂ ಸುಖೇಶದಾಯೇ ಅಂತ ಫಲದೀಪಿಕೆ ಮಾತಿದು. ಇವೆಲ್ಲ ಉಂಟಾಗಬೇಕು ಅಂತಂದರೆ ಬಂಧೂಪಕಾರ ಆಗಬಹುದು, ಕ್ಷೇತ್ರ ಸಿದ್ಧಿ ಆಗಬಹುದು, ಈ ರೀತಿಯ ಅರ್ಥಸಿದ್ಧಿ ಲಾಭಗಳು ಇವೆಲ್ಲ ಗ್ರಹಕ್ಕೆ ಸಂಬಂಧಿಸಿರ್ತಕ್ಕಂತಹ ಸುಖ, ಸಮೃದ್ಧಿ, ನೆಮ್ಮದಿ ಅವುಗಳೆಲ್ಲ ಕಾಣ್ತಕ್ಕಂಥದ್ದು ಚತುರ್ಥಾಧಿಪತಿ ಕಾಲ ಬಂದಾಗ ಅಂತ. ನಿಮಗೆ ಕೇತು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಕುಜನ ಒಂದು ಕಾಲ ನಡೀತಾ ಇದೆ. ನೋಡಿ, ನಿಮಗೆ 29ರಲ್ಲಿ ಅಲ್ಲಿ ಬುಧ ನೀಚ ಭಂಗ ರಾಜಯೋಗವಾಗಿದೆ. ಹೀಗಾಗಿ 2029 ನಂತರ ಅನುಕೂಲ ಇದೆ. 30 ಮಾರ್ಚ್ ಏಪ್ರಿಲ್ ನಂತರ 2030 ಏಪ್ರಿಲ್ ನಂತರ ಶುಕ್ರನಂದು ಕಾಲ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಈ ಕ್ಷೇತ್ರಗೃಹಂ ನೂತನ ಅರ್ಥಸಿದ್ಧಿಂ ಇವೆಲ್ಲ ಉಂಟಾಗುತ್ತೆ. ಇವರೇ ಕಾಯಬೇಕು ಅಲ್ಲಿವರೆಗೆ. ಏನು ಇನ್ನೂ ವಯಸ್ಸಿದೆ, ಆತಂಕ ಬೇಡ, ಗಾಬರಿ ಬೇಡ. ಇನ್ನೊಬ್ಬರು ಕಟ್ಟಿದ್ರಲ್ಲ ಅಂತ ನಮಗೆ ಈರ್ಷ್ಯೆಗಳಿರಬಾರ್ದು. ಅವ್ರು ಬಂದಿದೆ, ಅವರಿಗೆ ಕಾಲ ಕಟ್ಟಿದ್ದಾರೆ ಅಷ್ಟೇ. ಹೀಗೆ ನಾವು ನಿಮಗೆ ಅಂತಲ್ಲ ಇದು ಹೇಳ್ತಾ ಇರೋದು, ಸಾಮಾನ್ಯವಾಗಿ ಇನ್ ಜನರಲ್ಲಾಗಿ ಹೇಳ್ತಾ ಇದ್ದೀರಿ. ನಮಗೆ ಹಾಗಾಗುತ್ತೆ, ಇನ್ನೊಬ್ಬರು ಕಟ್ಟಿದ್ರಲ್ಲ ಮನೆ, ಇನ್ನೊಬ್ಬರು ತೊಗೊಂಡ್ರಲ್ಲ ಕಾರು, ಇನ್ನೊಬ್ಬರು ಮಾಡಿದ್ರು, ಅವ್ರಿಗೆ ಕಾಲ ಬಂದಿದೆ ತಗೋತೀರ. ನಮಗೆ ಕಾಲ ಬರುತ್ತೆ, ಕಾಯಬೇಕು. ನಿಮಗೆ 2030ರಲ್ಲಿ ಇಂಥ ಒಂದು ವೈಭೋಗದ ಕಾಲ ಇದೆ. ತಾಳ್ಮೆಯಿಂದ ಕಾಯಿರಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನ ಚಳ್ಳಕೆರೆಯಿಂದ ಅರವಿಂದ್ ದಂಪತಿ ಕಳಿಸ್ಕೊಟ್ಟಿದ್ದಾರೆ. ಅರವಿಂದ್ ಅವರ ಜನ್ಮ ದಿನಾಂಕ 16/7/1987. ಹುಟ್ಟಿದ ಸಮಯ ಸಂಜೆ 7:30. ಇನ್ನು ನಂದಿನಿ ಅವರ ಜನ್ಮ ದಿನಾಂಕ 23/3/1992. ಹುಟ್ಟಿದ ಸಮಯ ರಾತ್ರಿ 11:45. ಸಂತಾನದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅರವಿಂದ್ ದಂಪತಿ ಪ್ರಶ್ನೆ ಕಳಿಸಿದರೆ ಸಂತಾನದ ವಿಚಾರವಾಗಿ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ಇಲ್ಲಿ 2 ಜಾತಕಗಳನ್ನು ಪರಿಶೀಲಿಸಿದ್ರೆ ಅರವಿಂದ್ ಅವರ ಜಾತಕವನ್ನು ನೋಡಿದಾಗ ಈ ಪಂಚಮಾಧಿಪತಿ ಶುಕ್ರನಿಗೆ ಮೌಢ್ಯತೆ ಇದೆ. ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪಂಚಮಾಧಿಪತಿ, ಆಮೇಲೆ ಕಾರಕನಾಗಿರ್ತಕ್ಕಂಥ ಗುರು. ಆ ಗುರು ಚೆನ್ನಾಗಿದ್ದಾನೆ, ಲಗ್ನಾಧಿಪತಿಯ ಬಲ ಕೂಡ ಬೇಕು. ಹೀಗೆ ಅಲ್ಲಿ ರವೀಂದು ಶುಕ್ರಾವನಿಜೈ ಸ್ವಭಾಗಕೈ ತ್ರಿಕೋಣ ಜಾಯಾರ್ಥ ಸುಖಾಸ್ಪದ ಸ್ಥಿತೈ, ಹೀಗೆ ಹಲವನ್ನು ನೋಡ್ಕೊಳ್ಳೋದು ಬೇಕಾಗಿದೆ. ಸಂತಾನಕ್ಕೆ ತುಂಬ ನೋಡಬೇಕು, ಹಲವನ್ನು ವಿಚಾರ ಗಮನಿಸ್ಕೊಳ್ಬೇಕಾಗುತ್ತೆ. ಈಗ ಗಮನಿಸ್ಕೊಂಡಾಗ ಪ್ರಧಾನವಾದದ್ದು ಇಲ್ಲಿ ಈ ರವಿಯುಕ್ತನಾಗಿರತಕ್ಕಂಥದ್ದು ಶುಕ್ರ, ಅದು ಮತ್ತು ಈ ಪಂಚಮ ಸ್ಥಾನಕ್ಕೆ ಶನಿ ದೃಷ್ಟಿ ಇರತಕ್ಕಂಥದ್ದು. ಈ ಪಾಪಗ್ರಹದ ದೃಷ್ಟಿಯ ಆ ಸ್ಥಾನಕ್ಕೆ ಬಿದ್ದರೆ, ಯಾವ ಭಾವಕ್ಕೆ ಬಿದ್ದರೆ ಅದು ಸ್ವಲ್ಪ ಛಿದ್ರವಾಗುತ್ತೆ ಅಂತ ಹೀಗೆ ಇದೆ. ಮತ್ತು ನಿಮ್ಮ ಇವರ ಮನೆಯವರ ಜಾತಕವನ್ನು ಗಮನಿಸಿದ್ರೆ ಇದು ಭಾಗ್ಯಾಧಿಪತಿಯಾಗಿರತಕ್ಕಂಥ ಚಂದ್ರ ನೀಚ ಸ್ಥಾನದಲ್ಲಿದ್ದಾನೆ, ಆದರೆ ಪಕ್ಷದ ಬಲ ಇದೆ, ಅವನಿಗೆ ಸಂಶಯ ಇಲ್ಲ. ಪಂಚಮ ಸ್ಥಾನದಲ್ಲಿ ರವಿ ಬುಧರಿದ್ದಾರೆ. ಎರಡೂ ಜಾತಕ ಗಮನಿಸ್ಕೊಂಡಾಗ ಒಂದು ಶಿವ ಮತ್ತು ಹರಿಹರರ ಪ್ರಾರ್ಥನೆ ಬೇಕು. ಹೀಗಾಗಿ ಒಂದು ವಿಷ್ಣು ಸಹಸ್ರನಾಮ ಪಾರಾಯಣ ಪ್ರತಿ ದಿವಸ ಮಾಡೋದು, ಇಬ್ಬರು 108 ದಿವಸ ಒಂದು ಶ್ರದ್ಧೆಯಿಂದ ವಿಷ್ಣು ಸಹಸ್ರನಾಮ ಹಾಗೂ ಶಿವ ಸಹಸ್ರನಾಮ ಎರಡನ್ನೂ ಹೇಳಿ ಸಂಕಲ್ಪ ಮಾಡುವಾಗ ಸತ್ಸಂತಾನ ಪ್ರಾಪ್ತ್ಯರ್ಥಮಂತ ಸಂಕಲ್ಪ ಮಾಡಿಕೊಂಡು 108 ದಿವಸ ನಿರಂತರವಾಗಿ ಬಿಡದೆ ವಿಷ್ಣು ಸಹಸ್ರನಾಮ ಹಾಗೂ ಶಿವ ಸಹಸ್ರನಾಮ, ಪ್ರಾತಃ ಕಾಲದಲ್ಲಿ ವಿಷ್ಣು ಸಹಸ್ರನಾಮ, ಸಾಯಂಕಾಲದಲ್ಲಿ ಶಿವ ಸಹಸ್ರನಾಮ ಎರಡನ್ನೂ ನೀವು ನಿರಂತರವಾಗಿ ಹೇಳಿ 108 ದಿವಸ. ತುಂಬ ಸರಳವಾದದ್ದು, ಆದರೆ ಭವ್ಯವಾದ ಫಲವನ್ನು ತಂದುಕೊಡುತ್ತೆ. ಈ ಪ್ರಯತ್ನ ಮಾಡಿ ಕೊನೆಗೆ 108ನೇ ದಿವಸ ಒಂದು ಗ್ರಹಶಾಂತಿ ಮಾಡಿ ವಿಷ್ಣು ಸಹಸ್ರನಾಮ ಹವನ ಮಾಡಿದ್ರೆ ಆ ಫಲ ನಿಮಗೆ ಸಂದಾಯವಾಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲಾಫಲ ತಿಳಿಸ್ಕೊಡೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಸಿಂಹರಾಶಿಯಲ್ಲಿ ಕೇತುವಿನ ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ. ಬುಧ ಜೊತೆಗೆ ಮಾಂದಿ ಉದಯಾಗಿದೆ, ಅದು ವೃಶ್ಚಿಕ ರಾಶಿಯಲ್ಲಿ. ಇನ್ನು ರವಿ, ಶುಕ್ರ ಹಾಗೂ ಈ ಕುಜ ಈ ಗ್ರಹಗಳನ್ನು ಕಾಣ್ತಾ ಇದ್ವಿ ಧನು ರಾಶಿಯಲ್ಲಿ. ರಾಹು ಚಂದ್ರರ ಸಂಗಮ ಒಟ್ಟಾಗಿದೆ ಈ ದಿವಸ ಕುಂಭರಾಶಿಯಲ್ಲಿ. ಇನ್ನು ಮೀನರಾಶಿಯಲ್ಲಿ ಶನೈಶ್ಚರ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿದ ಹೋಗೋಣ.
ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಔಷಧ ವ್ಯಾಪಾರಗಳಿಗೆ ಬಹಳ ವಿಶೇಷವಾದ ಲಾಭ ಇದೆ. ಈ ಕೃಷಿಗೆ ಸಿಂಪಡಿಸ್ತಕ್ಕಂಥ ರಾಸಾಯನಿಕ ಔಷಧಿಗಳು ಇತ್ಯಾದಿ ಅವುಗಳಿಗೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ, ಬೆಲೆ ಬರುತ್ತೆ. ಇನ್ನು ಮುಖ್ಯವಾಗಿ ದಿವಸ ಸ್ವಲ್ಪ ಚರ್ಮ ಸಂಬಂಧಿ ತೊಂದರೆಗಳು ಉಂಟಾಗಬಹುದು ಈ ದಿವಸ. ಬಂಧುಗಳಿಂದಾಗಿ ನಷ್ಟ, ಸ್ನೇಹಿತರಿಂದಾಗಿ ನಷ್ಟ, ತನ್ನ ಮೂಲಕ ಅವರನ್ನು ಬೈಕೊಳ್ಳೋದು, ಈ ರೀತಿಯ ಒಂದು ಸಂದರ್ಭ ಎದುರಾಗುತ್ತೆ ಈ ದಿವಸ. ಸ್ನೇಹಿತರ ನಿಂದನೆ, ಬಂಧುಗಳ ನಿಂದನೆ ಹೀಗಾಗುತ್ತೆ. ಇನ್ನು ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ, ಆತಂಕ ಬೇಡ. ಈ ದಿವಸ ಪ್ರಾರ್ಥನೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಲಾಭ ಕಾಣ್ತೀರಾ. ಸ್ತ್ರೀಯರಿಗೆ ಮಾತ್ರ ಸ್ವಲ್ಪ ಹಿನ್ನಡೆ, ಸ್ವಲ್ಪ ಏನೋ ಅಸಮಾಧಾನದ ವಾತಾವರಣ ಕೆಲಸ ಕ್ಷೇತ್ರದಲ್ಲಿ ನಿಮ್ಮ ಕಿರಿಕಿರಿ ಇರ್ತದೆ ಈ ದಿವಸ. ಆದರೆ ಈ ಬರವಣಿಗೆ, ಶಿಕ್ಷಣ ಇಂಥ ಕ್ಷೇತ್ರದವರಿಗೆಲ್ಲ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಈ ದಿವಸ ಸಂಗಾತಿಯಲ್ಲಿ ಮನಸ್ತಾಪ, ವಾಗ್ಘರ್ಷಣೆ, ಮಾತಿನಲ್ಲಿ ಸ್ವಲ್ಪ, ಯಾಕಂದರೆ ವಾಗಧಿಪತಿ ಜೊತೆ ಮಂದಿ ಸೇರಿದ್ರೆ ಮಾತಿನ ಚಕಮಕಿ ಉಂಟಾಗುತ್ತೆ, ಚರ್ಚೆ, ವಾದ ಇವುಗಳಲ್ಲಿ ಸೋಲು ಉಂಟಾಗ್ತಕ್ಕಂಥದ್ದು, ಭಯ ಈ ರೀತಿಯಲ್ಲಿದೆ. ನೀವು ಕೂಡ ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ, ಲಾಭವನ್ನು ಕಾಣ್ತೀರಾ, ಸಂಶಯ ಇಲ್ಲ. ಈ ದಿವಸ ಸ್ವಲ್ಪ ಸ್ಕಿನ್ ಅಲರ್ಜಿ ಆಗುತ್ತೆ ಈ ದಿವಸ, ಚರ್ಮ ವ್ಯಾಧಿ ಅದನ್ನು ನಿಮಗೆ ಬಾಧೆ ಇರುತ್ತೆ. ಮತ್ತು ಈ ದಿವಸ ತಾಯಿ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನ ಅಭಿಪ್ರಾಯಗಳನ್ನು ಸೂಚಿಸ್ತಾ ಇದೆ ಈ ದಿವಸ ನಿಮಗೆ ಪ್ರಯಾಣದಲ್ಲೂ ಸ್ವಲ್ಪ ತೊಂದರೆ, ತೊಡಕುಗಳನ್ನು ಸೂಚಿಸ್ತಾ ಇದೆ ಈ ದಿವಸ. ಹುಷಾರು, ಎಚ್ಚರವಾಗಿರಿ. ದಿವಸ ಪ್ರಾರ್ಥನೆಗೆ ದಿವಸ ನರಸಿಂಹ ಕವಚ ಹೇಳ್ಕೊಳ್ಳಿ. ಕರ್ಕಟಕ ರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ವೇರಿಯೇಷನ್ ಆಗುತ್ತೆ, ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಹುಷಾರು. ನೀರಿನ ಬಾಧೆಗಳನ್ನು ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ನಷ್ಟತೆ, ಸ್ವಲ್ಪ ಏನೋ ಅಪಮಾನ, ಮನಸ್ಸಿಗೆ ವ್ಯಥೆ ಇದನ್ನು ಸೂಚಿಸ್ತಾ ಇದೆ. ಬುದ್ಧಿ ಕೂಡ ಮಂಕಾಗ್ಬಿಡುತ್ತೆ ಈ ದಿವಸ. ಎಂಥ ಬುದ್ಧಿವಂತರು ಕೂಡ ಏನೋ ಎಡವಟ್ಟು ಮಾಡ್ಕೊಂಡ್ಬಿಡ್ತಾರೆ, ಆ ರೀತಿಯಲ್ಲಿ ಇದೆ ಈ ದಿವಸ. ಹೈಯರ್ ಸ್ಟಡೀಸ್ ಅವರಿಗೆ ತೊಂದರೆಗಳಿದ್ದಾವೆ, ಹುಷಾರು ಈ ದಿವಸ. ನಿಮಗೆ ಪ್ರಾರ್ಥನೆಗೆ ದಿವಸ ತಪ್ಪದೇ ನರಸಿಂಹ ಸನ್ನಿಧಾನದಲ್ಲಿ ಹಾಗೂ ಅಮ್ಮನವರ ಸನ್ನಿಧಾನ, ಎರಡೂ ಸನ್ನಿಧಾನ ದರ್ಶನ ಮಾಡೋದು ಒಳ್ಳೆಯದು. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ. ಈ ದಿವಸ ಸ್ನೇಹಿತರಿಂದ, ಬಂಧುಗಳಿಂದ ನಿಮಗೂ ಕೂಡ ಸ್ವಲ್ಪ ಕಿರಿಕಿರಿ, ಅವರ ಸಂಘ ನಿಮಗಷ್ಟು ಮನಸ್ಸಿಗೆ ಹಿತ ಕೊಡೋದಿಲ್ಲ. ದಾಂಪತ್ಯದಲ್ಲೂ ಅಷ್ಟೇ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಅಸಮಾಧಾನ, ಏನೋ ಒಂದು ರೀತಿಯ ಒತ್ತಡ, ಸಂಕಟಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಮನಸ್ಸಿಗೂ ಸ್ವಲ್ಪ ಕುಗ್ಗುತ್ತೀರ ಈ ದಿವಸ. ತಪ್ಪದೇ ಈ ದಿವಸ ಶಿವಶಕ್ತಿಯರ ಆರಾಧನೆ, ಪಾರ್ವತಿ ಪರಮೇಶ್ವರರ ಸ್ತುತಿಯನ್ನು ಮಾಡೋದು ತುಂಬ ಒಳ್ಳೆಯದು, ತಪ್ಪದೇ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ ಈ ದಿವಸ. ವೃತ್ತಿಯಲ್ಲಿ ಬಲ ಇದೆ. ಇನ್ನು ಈ ದಿವಸ ಸ್ವಲ್ಪ ಗಂಟಲು ಬಾಧೆ ಬರಬಹುದು, ಹುಷಾರು. ಉಳಿದ ಹಾಗೆ ಈ ದಿವಸ ಬಂಧುಗಳ ಸಹಕಾರ, ಸ್ನೇಹಿತರ ಸಹಾಯ ಇದೆಲ್ಲ ಇದೆ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ ಈ ದಿವಸ. ವಾಟರ್ ಇನ್ಫೆಕ್ಷನ್ನು ಅಥವಾ ಸ್ಕಿನ್ ಅಲರ್ಜಿ ಈ ಥರ ಅಂತೂ ಇನ್ಫೆಕ್ಷನ್, ಆ ರೀತಿಯ ಒಂದು ಸಾಧ್ಯತೆ ಇದೆ ಈ ದಿವಸ. ತಪ್ಪದೇ ದುರ್ಗಾ ಕವಚ ಹೇಳ್ಕೊಳ್ಳಿ, ನಾಗ ಕವಚ ಹೇಳ್ಕೊಳ್ಳಿ. ತುಲಾರಾಶಿಯವರಿಗೆ ದಿವಸ ವೃತ್ತಿಯ ಅಧಿಪತಿ ರಾಹುಯುಕ್ತನಾಗಿದ್ದರೂ ಸ್ವಲ್ಪ ಕಿರಿಕಿರಿ, ಕೆಲಸಗಳಲ್ಲಿ ಬೌದ್ಧಿಕ ಕ್ಲ್ಯಾಶಸ್, ಅದು ಇಂಟೆಲೆಕ್ಚುಯಲ್ ಕ್ಲ್ಯಾಶಸ್ ಅಂತಾರಲ್ಲ, ಅದು ಉಂಟಾಗುತ್ತೆ. ಹೀಗಾಗಿ ಆಲೋಚನಾ ಶಕ್ತಿ ಕಳ್ಕೊಳ್ತೀರಾ. ಹೆಣ್ಮಕ್ಳಿಗೆ ಸ್ವಲ್ಪ ತೊಡಕು, ಉದರ ಬಾಧೆಯನ್ನು ಸೂಚಿಸ್ತಾ ಇದೆ. ಆರೋಗ್ಯದ ಕಡೆ ಗಮನ ಕೊಡಿ. ಹೆಚ್ಚು ಸ್ಟ್ರೆಸ್ ಮಾಡ್ಕೋಬೇಡಿ. ಎಲ್ಲ ರೋಗದ ಮೂಲ ಸ್ಟ್ರೆಸ್, ಅದು ಬೇರು. ಸ್ಟ್ರೆಸ್ ಇಲ್ಲದೆ ಇರೋದು ಹೇಗಪ್ಪ ಅಂತಂದರೆ, ಯಾದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ 108 ಬಾರಿ ಇದನ್ನು ಹೇಳಿಕೊಂಡ್ರೆ ಅಷ್ಟು ಬಾಧಿಸೋದಿಲ್ಲ ಅದು. ಸಂಗಾತಿಯಲ್ಲಿ ಈ ದಿವಸ ಅನ್ಯೋನ್ಯತೆ, ಸಾಮರಸ್ಯ ಕಾಣ್ತೀರ ಈ ದಿವಸ. ಸ್ವಲ್ಪ ಮಾತು ಸ್ವಲ್ಪ ಕಹಿ, ಒರಟುತನ ಇರುತ್ತೆ. ಆಹಾರ ವ್ಯತ್ಯಾಸವೂ ಮಾಡ್ಕೋತೀರ. ವಿದ್ಯಾರ್ಥಿಗಳಿಗೆ ತುಂಬ ಸ್ವಲ್ಪ ಜಗಳ, ಕಲಹ ಆ ಥರದ ಒಂದು ಲಕ್ಷಣ ಇದೆ. ತಪ್ಪದೇ ಈ ದಿವಸ ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಆಗುವ ಸಾಧ್ಯತೆ ಇದೆ ಈ ದಿವಸ, ಗಮನ ಇರಲಿ. ಉಳಿದ ಹಾಗೆ ತಲೆ, ಶಿರೋಬಾಧೆ ಅಥವಾ ತಲೆಗೆ ಏನೋ ಗಾಯ ಮತ್ತೊಂದು ಆಗ್ತಕ್ಕಂತಹ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಉಳಿದ ಹಾಗೆ ಈ ದಿವಸ ವೃತ್ತಿಯಲ್ಲೆಲ್ಲ ಅನುಕೂಲ ಚೆನ್ನಾಗಿದೆ, ಧನಲಾಭ ಕಾಣ್ತೀರ ಈ ದಿವಸ. ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ಅನ್ಯೋನ್ಯತೆ ಇದೆ ಈ ದಿವಸ. ಕೃಷಿಕರಿಗೆ ತುಂಬ ಹಿನ್ನಡೆ, ಕೃಷಿಕರಿಗೆ ಸ್ವಲ್ಪ ಅನಾನುಕೂಲ ಸೂಚಿಸ್ತಾ ಇದೆ. ಮತ್ತು ಪ್ರಯಾಣದಲ್ಲೂ ಅಷ್ಟೇ ಸ್ವಲ್ಪ ಏನೋ ಅಪಘಾತಗಳ ಸಂಭವ ಅದನ್ನು ಸೂಚಿಸ್ತಾ ಇದೆ, ಹುಷಾರು ಈ ದಿವಸ. ತಪ್ಪದೇ ದುರ್ಗಾ ಸ್ತುತಿಯನ್ನು ಹೇಳ್ಕೊಳ್ಳಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ನಿಮಗೆ ಸ್ವಲ್ಪ ತೊಡಕುಗಳು, ಪರಿಶ್ರಮ ಸೂಚಿಸ್ತಾ ಇದೆ. ಒತ್ತಡ,
ಸ್ವಲ್ಪ ಅನಾನುಕೂಲ ಸೂಚಿಸ್ತಾ ಇದೆ ಈ ದಿವಸ. ಸಂಗಾತಿಯಲ್ಲಿ ಅನ್ಯೋನ್ಯತೆ ಸಾಮರಸ್ಯ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಸಿಹಿ ಪದಾರ್ಥದ ವ್ಯಾಪಾರ, ಜಲಯಾನ ಇತ್ಯಾದಿ ಎಲ್ಲ ಅನುಕೂಲಕರವಾಗಿದೆ. ವಿದೇಶ ಪ್ರಯಾಣಕ್ಕೂ ಚೆನ್ನಾಗಿದೆ ಈ ದಿವಸ. ಸಹೋದರಲ್ಲಿ ಸ್ವಲ್ಪ ಕಿತ್ತಾಟ ಮನಸ್ತಾಪ ಇರುತ್ತೆ. ವೃತ್ತಿ ಮತ್ತು ಈ ಭಾವನೆಗಳು ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ನೀವು ಕೂಡ ತಪ್ಪದೇ ನರಸಿಂಹ ಪ್ರಾರ್ಥನೆ, ನರಸಿಂಹ ಸ್ತುತಿ ಹೇಳ್ಕೊಳ್ಳೋದು ಒಳ್ಳೆಯದು. ಇನ್ನು ಮಕರ ರಾಶಿ. ಮಕರ ರಾಶಿಯವರು ಈ ದಿವಸ ನೀರಿನ ವ್ಯತ್ಯಾಸಗಳಾಗುತ್ತೆ. ನೀರು ಕುಡಿಯುವಾಗ ಎಲ್ಲೋ ಬೇರೆಯವ್ರ ಮನೆಗೆ ಹೋಗಿರ್ತೀರ, ಅದು ಇನ್ನೆಲ್ಲೋ ಹೋಗಿರ್ತೀರ, ಅಲ್ಲಿ ಏನೋ ಸಮಸ್ಯೆ ಆಗೋ ಸಾಧ್ಯತೆ ಇದೆ, ಹುಷಾರು. ಆಹಾರದಲ್ಲೂ ವ್ಯತ್ಯಾಸ ಆಗುತ್ತೆ ಈ ದಿವಸ. ಇನ್ನು ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಲಾಭ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಅದರಲ್ಲೂ ಈ ಔಷಧ ವ್ಯಾಪಾರಿಗಳಿಗೆ, ಸ್ಪೋರ್ಟ್ಸ್ ಮತ್ತು ಭೂ ವ್ಯವಹಾರಗಳಲ್ಲಿ ಆಗಬಹುದು, ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ತಲೆನೋವು, ತಲೆ ಸಿಡಿತ ಈ ರೀತಿಯ ಬಾಧೆ ಇದೆ. ನಿಮಗೂ ಕೂಡ ಈ ಮುಖ್ಯವಾಗಿ ಜಲರೋಗಗಳು, ನೀರಿನಿಂದ ಉಂಟಾಗ್ತಕ್ಕಂಥ ಇನ್ಫೆಕ್ಷನ್ಸ್ ಅತಿಯಾಗುತ್ತೆ, ಸ್ವಲ್ಪ ಹುಷಾರು. ಕೆಲಸ ಕಾರ್ಯಗಳ ದಿವಸ ವಿಘ್ನಗಳು, ತೊಡಕುಗಳನ್ನು ಸೂಚಿಸ್ತಾ ಇದೆ. ನಿಮಗೂ ಕೂಡ ಈ ಬೌದ್ಧಿಕ ಚರ್ಚೆಗಳು, ವಾದ ವಿವಾದ ಇಂಥವುಗಳಿಗೆ ಸಿಗಾಕೊಂಡ್ಬಿಡ್ತೀರ. ಅದೇ ನನ್ನದೇ ಸರಿ ಅಂತ ಅವ್ರದ್ದೇ ಸರಿ ಅಂತ ಈ ವಾದ ನಿಮಗೆ ಹೈರಾಣಾಗ್ಬಿಡ್ತೀರ. ತಪ್ಪದೇ ಈ ದಿವಸ ನೀವು ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಜೊತೆಗೆ ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ದಿವಸ ಅತಿ ವ್ಯಯ, ಮಕ್ಕಳಿಂದಾಗಿ ಸ್ವಲ್ಪ ತೊಂದರೆ, ತೊಡಕು, ಅವರಿಂದಾಗಿ ನಷ್ಟ ಇದನ್ನು ಸೂಚಿಸ್ತಾ ಇದೆ. ಸ್ನೇಹಿತರ ಬಳಿ, ಸಂಬಂಧಿಕರ ಬಳಿ ತುಂಬ ಚೆನ್ನಾಗಿದೆ, ಅನುಕೂಲ ಇದೆ. ಈ ದಿವಸ ನಿಮಗೆ ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಕಾಣ್ತೀರಾ. ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಸ್ವಲ್ಪ ಸಣ್ಣ ಮನಸ್ತಾಪ ಸೂಚಿಸ್ತಾ ಇದೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಪಾರ್ವತಿ ಪ್ರಿಯನಂದನಾಯ ನಮಃ ಸುಬ್ರಹ್ಮಣ್ಯ ಮಂತ್ರ ಇದು ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲಾಫಲ ಜೊತೆಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.